ನಮಸ್ಕಾರ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಇನ್ನೊಂದು ಸೆಕ್ಷನ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಟುಡೇ ಐ ಆಮ್ ಡಿಸ್ಕಸಿಂಗ್ ಸೆಕ್ಷನ್ 9, ಕಲಮು 9ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡ್ತೀವಿ. ಸೊ ಆ್ಯಕ್ಚುಲಿ ಇಟ್ ಟಾಕ್ಸ್ ಅಬೌಟ್ ಇರ್ರಿಲೆವೆಂಟ್ ಫ್ಯಾಕ್ಟ್ಸ್. ಇನ್ ದ ಹೋಲ್ ಚಾಪ್ಟರ್ ವಿ ಆರ್ ಡಿಸ್ಕಸಿಂಗ್ ಇನ್ ದ ಹೋಲ್ ಪಾರ್ಟ್ 3 we are actually discussing relevant facts. But ಇದರಲ್ಲಿ the fact is not relevant, but even then we will take it as relevant. That is the concept here. And here one principle is also there, a Latin word alibi. We will be understanding what is meant by the concept of alibi ಅಂತಕ್ಕಂಥದ್ದನ್ನು ಇವತ್ತಿನ ಈ ಸೆಕ್ಷನ್ನಲ್ಲಿ ನೋಡೋಣ. ಲೆಟ್ ಅಸ್ ಸಿ. And we are actually analyzing the section and all the illustrations. We are taking up a case and also another case. 2 case laws I am discussing, and alibi also I am discussing in this today's video. Okay, and now straight away I am coming to the section. This is the exact section. ಈ ಕಲಮಿನಲ್ಲಿ ಏನು ಬರೆದಿದೆ ಅನ್ನೋದನ್ನು ನಾನಿಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದರ ಎನಲೈಸಿಸನ್ನು, ಕ್ರಿಟಿಕಲ್ ಎನಲೈಸಿಸನ್ನು ನಾವು ಮಾಡೋಣ. ಫ್ಯಾಕ್ಟ್ಸ್ ನಾಟ್ ಅದರ್ವೈಸ್ ರಿಲಿವೆಂಟ್ ಅಂದರೆ, ನಾಟ್ ಅದರ್ವೈಸ್ ರಿಲಿವೆಂಟ್ಸ್ ಮೀನ್ಸ್ ಇರ್ರಿಲೆವೆಂಟ್. ಫ್ಯಾಕ್ಟ್ಸ್ ವಿಚ್ ನಾಟ್ ಅದರ್ವೈಸ್ ರಿಲಿವೆಂಟ್, ದೇ ಆರ್ ನಾರ್ಮಲಿ ಸಾಮಾನ್ಯವಾಗಿ ಯೋಚನೆ ಮಾಡಿದರೆ ಅವು ನಮ್ಮ ಪ್ರಕರಣಕ್ಕೆ ಸಂಬಂಧ ಇರೋದಿಲ್ಲ. ದೇ ಆರ್ ನಾಟ್ ರಿಲೇಟೆಡ್ ಟು ಫ್ಯಾಕ್ಟ್ ಇನ್ ಇಶ್ಯೂ, ದೇ ಆರ್ ನಾಟ್ ರಿಲೇಟೆಡ್ ಟು ರಿಲೆವೆಂಟ್ ಫ್ಯಾಕ್ಟ್. ವಿವಾದಿತ ತಥ್ಯಕ್ಕಾಗಲಿ ಸಂಬಂಧಿತ ತಥ್ಯಕ್ಕಾಗಲಿ ಸಂಬಂಧವನ್ನು ಇದು ಹೊಂದಿರೋದಿಲ್ಲ. ಆದಾಗ್ಯೂ ಆ ಸಂಬಂಧ ನಮಗೆ ಪ್ರಮುಖ ಆಗ್ತದೆ, ಅವಶ್ಯಕತೆ ಆಗ್ತದೆ ಅನ್ನೋದು ಈ ಸೆಕ್ಷನ್ನಿನ ಒಂದು ಪ್ರಮುಖ ತತ್ವ. ಎಂಥ ಸಂದರ್ಭದಲ್ಲಿ ಇರ್ರಿಲೆವೆಂಟ್ ಫ್ಯಾಕ್ಟ್ಸ್ ಬಿಕಮ್ಸ್ ರಿಲೆವೆಂಟ್ ಅನ್ನೋದಕ್ಕೆ ದೇರ್ ಆರ್ 2 ಇನ್ಸ್ಟೆನ್ಸಸ್. ದೇರ್ ಫೋರ್ ದೀಸ್ 2 ಇನ್ಸ್ಟೆನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಏನು, ಆ ತಥ್ಯವನ್ನು ನೀವು ಕೋರ್ಟ್ ಮುಂದೆ ತರುವುದರಿಂದ ನಿಮ್ಮ ಫ್ಯಾಕ್ಟ್ ಇನ್ ಇಶ್ಯೂ ಏನಾಗ್ಬೋದು, ಅದು ಸುಳ್ಳೆಂದಾಗ್ಬೋದು. ಇಟ್ ಮೇ ಬಿಕಮ್ ಇನ್ಕನ್ಸಿಸ್ಟೆಂಟ್. ಅದೊಂದು ಅಸಂಗತವಾದ ವಿಷಯ ಆಗ್ಬೋದು. ಅದೊಂದು ಅಸಂಗತ ಸಂಬಂಧ. ನೀವೇನು ಹೇಳ್ತಾ ಇದ್ದೀರಲ್ಲ, ಇಂತಹ ಒಂದು ವಿವಾದಿತ ಪ್ರಶ್ನೆ ಇದೆ ಅಂಥೇಳಿ ಆ ವಿವಾದಿತ ಪ್ರಶ್ನೆ ಇಲ್ಲ ಅನ್ನೋ ಪರಿಸ್ಥಿತಿ ಬರ್ಬೋದು. ಓಕೆ, ಅಂತಹ ಸಂದರ್ಭದಲ್ಲಿ ಅಂತಹ ತಥ್ಯವನ್ನು, ಅದು ಸಂಬಂಧ ಇಲ್ಲ ಅಂದರೂ ಕೂಡ ನಾವು ಸಂಬಂಧಿತ ತಥ್ಯ ಅಂತ ತಗೊಳ್ತೀವಿ. ಇಟ್ ಮೇ ಬಿ ಎ ಫ್ಯಾಕ್ಟ್ ವಿಚ್ ಈಸ್ ಜನರಲಿ ಇರ್ರಿಲೆವೆಂಟ್, ಬಟ್ if by taking that fact into consideration, if the fact in issue becomes inconsistent, then such fact will be taken. Point number 1. And another situation is, we will also take such irrelevant fact as a relevant fact if by themselves or in connection with the facts they may. Nodi, the fact which we are bringing before the court, that itself, are connecting that fact which we are bringing before the court, if it is linked to other facts, relevant facts, it will create a situation where it may create a situation of probability, high probability of an offense, or high probability of non-existence of an offense. ಎರಡೂ ಇರ್ಬೋದು. ಒಂದು ವಿವಾದಿತ ವಿಷಯದ ಅತಿ ತೀವ್ರವಾದ ಸಾಧ್ಯತೆಯನ್ನು ಅದು ತೋರ್ಪಡಿಸಬಹುದು, ಅಥವಾ ವಿವಾದಿತ ವಿಷಯ ಇಲ್ಲವೇ ಇಲ್ಲ ಅನ್ನುವಂತಹ ಸಾಧ್ಯತೆಯನ್ನು ಅದು ತೋರಿಸಬಹುದು. ದ ಫ್ಯಾಕ್ಟ್ ಈಸ್ ರಿಟನ್ ಹಿಯರ್. Facts which not otherwise relevant are relevant if by themselves or in connection with other facts they may make existence, ಅಸ್ತಿತ್ವದ ಸಾಧ್ಯತೆಗಳನ್ನು ಅಥವಾ ಅಸ್ತಿತ್ವ ಇಲ್ಲದರ ಸಾಧ್ಯತೆಯನ್ನು ಏನು ಮಾಡ್ಬೋದು, ಅದು ಎನಿ ಫ್ಯಾಕ್ಟ್ ಇನ್ ಇಶ್ಯೂ ಆರ್ ರಿಲೆವೆಂಟ್ ಫ್ಯಾಕ್ಟ್ ಹೈಲಿ ಪ್ರಾಬೆಬಲ್, ಅದರ ಸಾಧ್ಯತೆಯನ್ನು ಹೆಚ್ಚುಪಡಿಸಬಹುದು ಅಥವಾ ಅದರ ಸಾಧ್ಯತೆಯನ್ನು ಶೂನ್ಯಗೊಳಿಸಬಹುದು. ಅದು ಅಸಾಧ್ಯವೆನ್ನುವ ನಿರ್ಣಯಕ್ಕೆ ಬರಲಿಕ್ಕೆ ಅಥವಾ ಅದು ಸಾಧ್ಯ ಇರುವುದು ಎನ್ನುವ ನಿರ್ಣಯಕ್ಕೆ ಬರುವುದಕ್ಕೆ ಬಲವಾದ ಊಹೆಯನ್ನು,
ಬಲವಾದ ಊಹೆಯನ್ನು, ತಾರ್ಕಿಕ ಊಹೆಯನ್ನು ಅದು ಕ್ರಿಯೇಟ್ ಮಾಡ್ಬೋದು. ಅಂತಹ ಸಂದರ್ಭದಲ್ಲಿ ನಾವು ಅದನ್ನೇನು ಮಾಡ್ತೀವಿ, ರಿಲೆವೆಂಟ್ ಫ್ಯಾಕ್ಟ್ ಅಂತ ತಗೊಳ್ತೀವಿ ಅಂಥೇಳಿ ನಮಗೆ ಕಲಮು 9ರಲ್ಲಿ ಹೇಳಲಾಗುತ್ತೆ. ಇದನ್ನು ಹೀಗೇ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನಾವು ಇಲಸ್ಟ್ರೇಷನ್ ತೆಗೆದುಕೊಂಡು ಬಂದು ನಾವು ಮತ್ತೊಮ್ಮೆ ಅದನ್ನು ನಾವು ಡೀಲ್ ಮಾಡ್ಬೋದು. ಅದರ ಎಕ್ಸ್ಪ್ಲನೇಷನ್ ನಾನೇನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ, ಸೇಮ್ ಥಿಂಗ್ ಈಸ್ ಅವೈಲೇಬಲ್ ಹಿಯರ್. ಡೀಲ್ಸ್ ವಿತ್ which are not directly relevant but become relevant because they either contradict a fact in issue or make the existence or non-existence of a fact highly probable or improbable. Therefore, it is a logical connection. It is trying to give you a logic. It is trying to give you a logic. Therefore, it is a circumstantial evidence. Therefore, it is a circumstantial evidence ಅಂತ ಹೇಳ್ತೀವಿ ನಾವು. ಪರಿಸ್ಥಿತಿಜನ್ಯ ಸಾಕ್ಷ್ಯ ಇದು ಅನ್ನುವುದನ್ನು ಹೇಳ್ತೀವಿ ನಾವು. ಅದನ್ನು ಇಲ್ಲಿ ಇಲಸ್ಟ್ರೇಷನಲ್ಲಿ ನೋಡಿದಾಗ ನಮಗೆ ಗೊತ್ತಾಗ್ತದೆ, ದೃಷ್ಟಾಂತದಲ್ಲಿ ನೋಡಿದಾಗ. ಈ ದೃಷ್ಟಾಂತವನ್ನು ನಾವು ಮೊದಲು ಪರಿಶೀಲಿಸೋಣ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ದ ಕ್ವಶನ್ ಈಸ್ ವೆದರ್ ಎ ಕಮಿಟೆಡ್ ಎ ಕ್ರೈಮ್ ಎಟ್ ಚೆನ್ನೈ. A committed a crime at Chennai. This is Chennai. Here A, whether he has committed a crime at Chennai. Say on such and such date. On 24/4/26. ಈ ದಿನ ಈ ಒಂದು ಅಪರಾಧವನ್ನು ಚೆನ್ನೈನಲ್ಲಿ ಎಯು ಮಾಡಿರುವನೆ ಎನ್ನುವುದು ದಟ್ ಈಸ್ ಫ್ಯಾಕ್ಟ್ ಇನ್ ಇಶ್ಯೂ. ಅಪರಾಧ ಏನಾದರೂ ಇರಲಿ, ರೈಟ್. ದ ಫ್ಯಾಕ್ಟ್ ದ್ಯಾಟ್, ಆದರೆ ಅವನು ಇನ್ನೊಂದು ತಥ್ಯವನ್ನು ತೆಗೆದುಕೊಂಡು ಬರ್ತಾನೆ. ಎ ಈಸ್ ಬ್ರಿಂಗಿಂಗ್ ಎನದರ್ ಫ್ಯಾಕ್ಟ್. ಏನು? ದ್ಯಾಟ್ ಆನ್ ದ್ಯಾಟ್ ಡೇ, ಆ ದಿನ, ಈ ದಿನ ಎ ವಾಸ್ ಅಟ್ ಲಡಾಖ್, ನಾರ್ತ್ ಈಸ್ಟರ್ನ್ ಕಂಟ್ರಿ, ಲಡಾಖ್ನಲ್ಲಿದ್ದ. ಅಂದರೆ ದೇಶದ ಒಂದು ತುದಿಯಲ್ಲಿ ಅಪರಾಧ ನಡೆದಿದೆ, ನಮ್ಮ ದೇಶದ ಇನ್ನೊಂದು ತುದಿಯಲ್ಲಿ ಈ ವ್ಯಕ್ತಿ ಇದ್ದಾನೆ ಅನ್ನುವಂತಹ ಒಂದು ದಾಖಲೆಯನ್ನು ಅವನು ತಂದುಕೊಟ್ರು. ನೋಡಿ, ಅವನು ಲಡಾಖ್ನಲ್ಲಿರುವುದಕ್ಕೂ ಅಪರಾಧ ಚೆನ್ನೈನಲ್ಲಿ ಆಗುವುದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದರೆ ಅವನು ಅಪರಾಧ ಮಾಡಿರುವನೇ ಎನ್ನುವ ವಿವಾದಿತ ಪ್ರಶ್ನೆ ಬಂದಿರುವುದರಿಂದ ಅವನು ಅವತ್ತು ನಾನು ಅಲ್ಲಿ ಇಲ್ಲ ಎನ್ನುವುದಕ್ಕೆ ಸಾಕ್ಷ್ಯವನ್ನು ತಂದುಕೊಟ್ಟಾಗ, ಅಂತಹ ಸಾಕ್ಷ್ಯ ಅವನು ಲಡಾಖಿನಲ್ಲಿ ಇದ್ದೀನಿ ನಾನು ಅನ್ನುವಂತಹ ಒಂದು ತಥ್ಯವನ್ನು ಕೋರ್ಟಿನ ಮುಂದೆ ತಂದಾಗ ಆ ತಥ್ಯವನ್ನು ಕೋರ್ಟ್ ಒಪ್ಪಿಕೊಳ್ಬೇಕಾಗ್ತದೆ. ಆ ತಥ್ಯವನ್ನು ನಾವು ಸಮಂಜಸ ತಥ್ಯ ಅಂತ ಹೇಳ್ತೀವಿ. ದ ಫ್ಯಾಕ್ಟ್ ದ್ಯಾಟ್ ನಿಯರ್ ದ ಟೈಮ್ ವೆನ್ ದ ಕ್ರೈಮ್ ವಾಸ್ ಕಮಿಟೆಡ್, ಅಪರಾಧ ನಡೆದಂತಹ ಸಂದರ್ಭದಲ್ಲಿ, ಸಮಯದಲ್ಲಿ, ಎ ವಾಸ್ ಎಟ್ ಎ ಡಿಸ್ಟೆನ್ಸ್. ಎ ಎಷ್ಟು ದೂರ ಇದ್ದಾನೆ ಅಂತಂದರೆ, ಎಟ್ ಎ ಡಿಸ್ಟೆನ್ಸ್ ಫ್ರಮ್ ದ ಪ್ಲೇಸ್ ವೇರ್ ಇಟ್ ವಾಸ್ ಕಮಿಟೆಡ್, ವಿಚ್ ವುಡ್ ರೆಂಡರ್ ಹೈಲಿ ಇಂಪ್ರಾಬೆಬಲ್. ಇವನು ಕೊಲೆ ಮಾಡುವ ಸಾಧ್ಯತೆಯೇ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ಇಂಪಾಸಿಬಲ್ ಆಗಲಿಕ್ಕಿಲ್ಲ. ಅವನು ಒಂದು ಫ್ಲೈಟಲ್ಲಿ ಬಂದು ಕೊಲೆ ಮಾಡಿ ಇನ್ನೊಂದು ಫ್ಲೈಟಲ್ಲಿ ಹೋಗಿದ್ದಾನೆ ಅಂತ ನಾವು ಹೇಳ್ಬೋದು. ಬಟ್ ಇದು ಸಾಮಾನ್ಯ ರೀತಿಯಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತೇವೆ. ಸಾಮಾನ್ಯ ರೀತಿಯಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿ, ದಟ್ ಈಸ್ ವಾಟ್ ಇಟ್ ಸೇಸ್. ಇನ್ಕನ್ಸಿಸ್ಟೆಂಟ್. ಅವನು ಮಾಡಿದ್ದಾನೆ ಅನ್ನುವುದು ಇಟ್ ಬಿಕಮ್ಸ್ ಇನ್ಕನ್ಸಿಸ್ಟೆಂಟ್, ಅವನು ಮಾಡಿದ್ದಾನೆ ಅನ್ನುವಂಥದ್ದು ಇಟ್ ಬಿಕಮ್ಸ್ ಹೈಲಿ ಇಂಪ್ರಾಬೆಬಲ್ ಅನ್ನೋದನ್ನು ನಾವು ಈ ಒಂದು ಉದಾಹರಣೆಯಲ್ಲಿ ನೋಡ್ತೀವಿ. ದೆನ್ ದಿ ಸೆಕೆಂಡ್ ಇಲಸ್ಟ್ರೇಷನ್ ಈಸ್ ಆಲ್ಸೋ ವೆರಿ ಮಚ್ ಇಂಟ್ರೆಸ್ಟಿಂಗ್. ದಿಸ್ ಈಸ್ ಎನದರ್ ಲಾಜಿಕಲ್ ಇಲಸ್ಟ್ರೇಷನ್ ಆಫ್ ಪ್ರಾಬೆಬಿಲಿಟಿ. ಇಲ್ಲಿ ಏನು, ದ ಕ್ವಶನ್ ಈಸ್ ವೆದರ್ ಎ ಕಮಿಟೆಡ್ ಎ ಕ್ರೈಮ್. ಇಲ್ಲಿ ಎ ಅಪರಾಧವನ್ನು ಮಾಡಿರುವನೆ ಅಂತಕ್ಕಂಥದ್ದು. ಆದರೆ ಸರ್ಕಮ್ಸ್ಟೆನ್ಸಸ್ ಏನು ಹೇಳ್ತದೆ ಅಂತಂದರೆ, ಇಲ್ಲಿ 4 ಜನ ಒಟ್ಟಿಗೆ ಇದ್ದರು. ಎ ಬಿ ಸಿ ಡಿ 4 ಜನನೂ ಒಟ್ಟಿಗೆ ಇದ್ದರು. 4 ಜನರಲ್ಲಿ ಯಾರಾದರೂ ಮಾಡಿರಬಹುದು ಅನ್ನುವಂಥದ್ದಂತೂ ಗ್ಯಾರಂಟಿ. ಯಾರು ಮಾಡಿರ್ಬೋದು. ದ ಸಿಚುವೇಶನ್ ಈಸ್ ದ ಸರ್ಕಮ್ಸ್ಟೆನ್ಸಸ್. ಇದೊಂದು ಪರಿಸ್ಥಿತಿ ಏನು ಹೇಳ್ತದೆ ಅಂತಂದರೆ, ದ್ಯಾಟ್ ಕ್ರೈಮ್ ಮಸ್ಟ್ ಹ್ಯಾವ್ ಬೀನ್ ಕಮಿಟೆಡ್
ಇವ್ರು ಯಾರ ಪೈಕಿ either by A, B, C or D. Then we will bring facts. ಕೆಲವೊಂದು ತಥ್ಯಗಳನ್ನು ತೆಗೆದುಕೊಂಡು ಬರ್ತೀವಿ ನಾವು. ತಥ್ಯಗಳನ್ನು, ಈ ತಥ್ಯಗಳು ಹೇಗಿದ್ದಾವೆ ಅಂದರೆ, ಇಲ್ಲಿ ಬಿ ಭಾಗವಹಿಸಿಲ್ಲ, ಸಿ ಭಾಗವಹಿಸಿಲ್ಲ, ಡಿ ಭಾಗವಹಿಸಿಲ್ಲ. ಈ ಫ್ಯಾಕ್ಟ್ಗಳು ಕೊನೆಗೆ ನಮಗೆ ಏನು ತೋರಿಸ್ತವೆ ಅಂದರೆ ತಥ್ಯ ಚೆನ್ನೈನಲ್ಲಿ ನಡೆದಿತ್ತು ಅಂತ ಇಟ್ಕೊಳ್ಳಿ, ಬಿ ಬಾಂಬೆನಲ್ಲಿದ್ದ, ಸಿ ಕಲ್ಕಟ್ಟಾದಲ್ಲಿದ್ದ, ಡಿ ಡೆಲ್ಲಿನಲ್ಲಿದ್ದ, ರೈಟ್. ಹಾಗಿದ್ರೆ ಎ ಮಾತ್ರ ಚೆನ್ನೈನಲ್ಲಿದ್ದ. ಇದನ್ನು ನಾವು ಲಾಜಿಕಲಿ ಎನಲೈಸ್ ಮಾಡಿದರೆ ನಾವೇನು ಹೇಳ್ಬೋದು, ಎಸ್, ಎ ಮೈಟ್ ಹ್ಯಾವ್ ಕಮಿಟೆಡ್, ಎ ಮರ್ಡರ್ ಮಾಡಿರುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಎವ್ರಿ ಫ್ಯಾಕ್ಟ್ ವಿಚ್ ಶೋಸ್ ದ್ಯಾಟ್ ದ ಕ್ರೈಮ್ ಕುಡ್ ಹ್ಯಾವ್ ಬಿನ್ ಕಮಿಟೆಡ್ ಬೈ ನೋ ಒನ್ ಎಲ್ಸ್. ಇವ್ರು ಬಿಟ್ಟರೆ, ABCD ಬಿಟ್ಟರೆ ಬೇರೆ ಯಾರೂ ಮಾಡಿಲ್ಲ. ಆದರೆ ದ್ಯಾಟ್ ಇಟ್ ವಾಸ್ ನಾಟ್ ಕಮಿಟೆಡ್ ಬೈ ಬಿ, ಇಟ್ ವಾಸ್ ನಾಟ್ ಕಮಿಟೆಡ್ ಬೈ ಸಿ, ಇಟ್ ವಾಸ್ ನಾಟ್ ಕಮಿಟೆಡ್, ಬಟ್ ಇವರು ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಹಾಗಿದ್ರೆ ವಾಟ್ ಈಸ್ ದ ಅದರ್ ಪ್ರಾಬಬಿಲಿಟಿ? ಇವ್ರು ಯಾರು ಮಾಡಿಲ್ಲ ಅಂತಂದರೆ, ದೆನ್ ದೇರ್ ಮಸ್ಟ್ ಹ್ಯಾವ್ ಬೀನ್ ದ್ಯಾಟ್ ಎ ಮೈಟ್ ಹ್ಯಾವ್ ಡನ್ ದ ಕ್ರೈಮ್ ಅನ್ನೋದು ಇದರಿಂದ ಪ್ರೂವ್ ಆಗ್ತದೆ. ಎ ಮೈಟ್ ಹ್ಯಾವ್. ಸೊ ದಿಸ್ ಈಸ್ ಕಾಲ್ಡ್ ಎ ಲಾಜಿಕಲ್ ಇನ್ಫರೆನ್ಸ್ ಆರ್ ಪ್ರಾಬಬಿಲಿಟಿ, ಕಾನ್ಸೆಪ್ಟ್ ಆಫ್ ಪ್ರಾಬಬಿಲಿಟಿ ಅನ್ನೋದನ್ನು ನಾವು ಈ ಒಂದು ಇಲಸ್ಟ್ರೇಷನಲ್ಲಿ ನೋಡ್ಬೋದು. ಅದೇ ಥರನಾಗಿ ಇಲ್ಲೊಂದು ಕೇಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಕೇಸ್ ಲಾನೇ ನಾವು ಬರೆಯೋದಾದರೆ ಇಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಏನು ಕೇಸ್ ಲಾ? ದ ವಿಟ್ನೆಸ್ ಡಿಪೋಸ್ಡ್. ಇಲ್ಲಿ ಸಾಕ್ಷಿ ಹೇಳ್ತಾನೆ, ಐ ವಿಟ್ನೆಸ್ ಇದ್ದಾನೆ ಇವನು. ಏನು ಹೇಳ್ತಾನೆ ಅಂದರೆ, 25 ಅಡಿ ದೂರದಲ್ಲಿ ನಿಂತು ಇವನು ಗುಂಡು ಹೊಡೆದು ಅವನನ್ನು ಸಾಯಿಸಿದ್ದಾನೆ, ಒಬ್ಬ ವ್ಯಕ್ತಿಯನ್ನು ಸಾಯಿಸಿದ್ದಾನೆ ಅಂತ ಹೇಳಿ ಇವನು ಸಾಕ್ಷ್ಯವನ್ನು ಹೇಳ್ತಾನೆ. ದ ವಿಟ್ನೆಸ್, ಐ ವಿಟ್ನೆಸ್ ಸೇಸ್ ದ್ಯಾಟ್ he has seen the accused shooting. ನಾನು ಅವನು ಗುಂಡಿನಿಂದ ಹೊಡೆಯುವುದನ್ನು ನೋಡಿದ್ದೀನಿ, 25 ಅಡಿ ದೂರದಲ್ಲಿ ನಿಂತ್ಕೊಂಡು ಅವನು ಗುಂಡಿನಿಂದ ಹೊಡೆದಿದ್ದಾನೆ ಅಂಥೇಳಿ ಸಾಕ್ಷ್ಯವನ್ನು ಹೇಳ್ತಾನೆ. ಈ ಸಾಕ್ಷ್ಯ ಸತ್ಯವೋ ಸುಳ್ಳೋ ಅನ್ನೋದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡ್ತೀವಿ ನಾವು. ಕೊರಾಬರೇಟಿವ್ ಎವಿಡೆನ್ಸ್ ಅಂತ ಹೇಳ್ತೀವಿ. ಯಾವಾಗಲೂ ನೇರ ಸಾಕ್ಷ್ಯಗಳಿದ್ದಾಗ ನಾವು ಆಮೇಲೆ ಯಾವುದು ಡೈರೆಕ್ಟ್ ಎವಿಡೆನ್ಸ್ ಇದ್ದಾಗ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಈಗ ನೋಡಿ, ಇಲ್ಲಿ ಮೆಡಿಕಲ್ ರಿಪೋರ್ಟ್, ಆ ವ್ಯಕ್ತಿಯ ಮೆಡಿಕಲ್ ಪರೀಕ್ಷೆ ಮಾಡಿಸಲಾಗಿರುತ್ತೆ, ಪೋಸ್ಟ್ ಮಾರ್ಟಮೋ ಏನೋ ಮಾಡಲಿಕ್ಕೆ ಆಗಿರುತ್ತೆ. ಆ ಮೆಡಿಕಲ್ ರಿಪೋರ್ಟ್ ಏನು ಹೇಳುತ್ತೆ ಅಂತಂದರೆ, ಕೇವಲ 1 ಯಾರ್ಡಿನ ದೂರದಿಂದ ಗುಂಡು ಹೊಡೆಯಲಾಗಿದೆ. ಅಂದರೆ ಒಮ್ಮೆ ಮನುಷ್ಯನಿಗೆ ಗುಂಡು ಹೊಡೆದ್ರೆ ಅದು ಮಾಡಿದಂತಹ ಡ್ಯಾಮೇಜಿನ ಮೇಲೆ ಡಿಸ್ಟೆನ್ಸನ್ನು ಅಸೆಸ್ ಮಾಡ್ತಾರೆ 1 ಯಾರ್ಡ್ನಲ್ಲಿ. ಈಗೇನಾಯಿತು, ಎಕ್ಸ್ಪರ್ಟ್ ಒಪಿನಿಯನ್ ಏನಿದೆಯಲ್ಲ, ಪರಿಣಿತರ ಅಭಿಪ್ರಾಯ ಏನಿದೆಯಲ್ಲ, ಈ ಅಭಿಪ್ರಾಯದಿಂದ ನಮಗೇನಾಯಿತು ಅಂತಂದರೆ, ಈ ವಿಟ್ನೆಸ್ ಹೇಳುವಂಥದ್ದು ಸಾಧ್ಯವಾದಂತಹ ಮಾತು. ಇಟ್ ಈಸ್ ಹೈಲಿ ಇಂಪ್ರಾಬೆಬಲ್. ಅದು ವಿಟ್ನೆಸ್ ಇದೆಯಲ್ಲ, ವಿಟ್ನೆಸ್ ಈಸ್ ನಾಟ್ ಎ ಜೆನ್ಯೂನ್ ವಿಟ್ನೆಸ್ ಅಂತ ಹೇಳಿ ನಾವು ಇದರಿಂದ ನೋಡ್ಬೋದು. ಸಾಮಾನ್ಯವಾಗಿ ವಾಟ್ ಈಸ್ ದ ಪ್ರಿನ್ಸಿಪಲ್? ಆಲ್ವೇಸ್ ಮೆಡಿಕಲ್ ಎವಿಡೆನ್ಸ್ ಈಸ್ ಟೇಕನ್ ಆ್ಯಸ್ ಬೆಟರ್ ವಿಟ್ನೆಸ್ ದ್ಯಾನ್ ದಿ ಐ ವಿಟ್ನೆಸ್ ಅನ್ನೋದನ್ನು, ಆ ತತ್ವವನ್ನು ಇಟ್ಕೊಂಡು ನಾವು ಇಲ್ಲೇನು ಹೇಳ್ಬೋದು, ಇಲ್ಲಿ ಪ್ರಾಬಬಿಲಿಟಿಯ ಸಂಬಂಧವನ್ನು ನಾವು ಈ ಪ್ರಕರಣದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ದೆನ್ ದಿ ಕಾನ್ಸೆಪ್ಟ್ ಆಫ್ ಅಲಿಬಿ ಮತ್ತು ಸೆಕ್ಷನ್ 9ನಲ್ಲಿ ವ್ಯತ್ಯಾಸ ಏನಿಲ್ಲ. ಅಲಿಬಿ ತತ್ವ ಏನು? ದ ಪ್ಲೀ ಆಫ್ ಅಲಿಬಿ. ನೆನ್ಪಿಟ್ಕೊಳ್ಳಿ, ಈ ಸಾಕ್ಷ್ಯ ಅಧಿನಿಯಮ ಬರೋಕ್ಕಿಂತ ಮೊದಲು ಕಾಮನ್ ಲಾನಲ್ಲಿ ಈ ರೀತಿಯ ಪ್ರಿನ್ಸಿಪಲ್ಗಳನ್ನೇ ಅವರು ಉಪಯೋಗ ಮಾಡ್ಕೊಳ್ತಿದ್ರು. ದ ಪ್ಲೀ ಆಫ್ ಅಲಿಬಿ ಮೀನ್ಸ್ the accused claims he was at different place. This is nothing but illustration 1. Illustration A ನಲ್ಲಿ ಏನು ಹೇಳ್ತಾನೆ ಅವನು? ನಾನು ಲಡಾಖ್ನಲ್ಲಿದ್ದೆ ಅಂತ ಹೇಳ್ತಾನೆ. ದಟ್ ಈಸ್ ದ ಸೇಮ್ ಥಿಂಗ್ ಹಿಯರ್. ಓಕೆ, ಎಟ್ ಡಿಫರೆಂಟ್ ಪ್ಲೇಸ್ ಎಟ್ ದ ಟೈಮ್ when the commission of the offense, making it impossible or highly improbable for him to have committed the crime. ಅಲಿಬಿ ಇನ್ ಲ್ಯಾಟಿನ್ ವರ್ಡ್ಸ್ ಮೀನ್ಸ್ ಎಲ್ಸ್ವೇರ್. ನಾನು ಬೇರೆ ಕಡೆ ಇದ್ದೆ, ನೀವು ನನ್ನನ್ನು ಆರೋಪಿ ಮಾಡಿದ್ದೀರಿ, ಆದರೆ ಅಪರಾಧ ನಡೆದ ದಿವಸ ನಾನು ಆ ಊರಲ್ಲಿ ಇರಲಿಲ್ಲ, ನಾನು ತುಂಬ ದೂರದ ಊರಲ್ಲಿ ಇದ್ದೆ ಅಂತಕ್ಕಂಥದ್ದು. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಅಲಿಬಿಯ ಅರ್ಥ ಇದು. ನಾವು ಇನ್ನೊಂದು ಕಡೆ ಇದ್ವಿ ಅಂಥೇಳಿ ಸಾಧಿಸುವಂತಹ ತಥ್ಯವನ್ನು ಕೊಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ದಿ ಪ್ರಿನ್ಸಿಪಲ್ ಆಫ್
ಅಲಿಬಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕು. ಈ ಅಲಿಬಿಗೆ ಏನು ಹೇಳ್ತೀವಿ ನಾವು ಅಂತಂದರೆ, ದಿಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಇನ್ಕಾರ್ಪೊರೇಟೆಡ್ ಇನ್ ಸೆಕ್ಷನ್ 9 ಅಂತ ಹೇಳ್ಬೋದು. ಬಿಕಾಸ್ ಸಚ್ ಆರ್ ಇನ್ಕನ್ಸಿಸ್ಟೆಂಟ್ ವಿತ್ ಫ್ಯಾಕ್ಟ್ ಇನ್ ಇಶ್ಯೂ. ಏನಾಗುತ್ತೆ, ಆ ಒಂದು ಸಾಕ್ಷ್ಯವನ್ನು ಕೊಡುವುದರಿಂದ ನೀವೇನು ಫ್ಯಾಕ್ಟ್ ಇನ್ ಇಶ್ಯೂ ಮಾಡಿರ್ತೀರಲ್ವ, ಅದು ಅಸಂಬದ್ಧ ಆಗುತ್ತೆ, ಅಸಂಗತ ಆಗುತ್ತೆ. ಅದು ಆ ರೀತಿ ನೀವು ಅಸಂಗತ ಮಾಡುವಂತಹ ಪ್ರಯತ್ನವನ್ನು ನೀವು ಮಾಡ್ತಿರಲ್ವ, ದಟ್ ಈಸ್ ಪ್ಲೀ ಆಫ್ ಅಲಿಬಿ. ಅದನ್ನೇ ಸೆಕ್ಷನ್ 9ನಲ್ಲಿ ನಾವು ನೋಡಿದೀವಿ, ಇನ್ಕನ್ಸಿಸ್ಟೆಂಟ್ ಅಂತ. ನೇಚರ್ ನೋಡಿ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲಿಬಿಯ ಬಗ್ಗೆ ಹೇಳಬೇಕಾದ್ರೆ ನೀವು, ಅಲಿಬಿ ಈಸ್ ನಾಟ್ ದಿ ವೆಪನ್ ಆಫ್ ಪ್ರಾಸಿಕ್ಯೂಷನ್. ಸಿ, ಇನ್ ಕ್ರಿಮಿನಲ್ ಅಫೆನ್ಸ್ ದೇರ್ ಈಸ್ ಅಕ್ಯೂಸ್ಡ್, ದೇರ್ ಈಸ್ ಎ ಪ್ರಾಸಿಕ್ಯೂಷನ್ ಆರ್ ದ ಸ್ಟೇಟ್. Normally, state has to prove the offense. State has to prove the offense. So, this is having a burden of proof. Burden of proof. ಇವ್ರದ್ದು burden of proof ಇರುತ್ತೆ. ಓಕೆ, burden of proof ಇರುವಂಥದ್ದು ಅವ್ರದ್ದು. ಆದರೆ ಅಲಿಬಿಯ ಸಂದರ್ಭದಲ್ಲಿ, ಅಲಿಬಿ ಈಸ್ ಎ ವೆಪನ್ ಆಫ್ ಅಕ್ಯೂಸ್ಡ್. ಅಲಿಬಿ ಈಸ್ ಎ ವೆಪನ್ ಆಫ್ ಅಕ್ಯೂಸ್ಡ್. ಅವನು ಅಪರಾಧವನ್ನು ಆರೋಪಿ ಆದವನು ತಾನು ಸಾಬೀತುಪಡಿಸಬೇಕಾಗ್ತದೆ. ಏನನ್ನ? ನಾನು ಅಲ್ಲಿರಲಿಲ್ಲ ಅನ್ನೋದನ್ನು, ನಾನು ಅಲ್ಲಿರಲಿಲ್ಲ ಅನ್ನೋ. ಆಮೇಲೆ ದಿಸ್ ಶುಡ್ ನಾಟ್ ಮಿಸ್ಅಂಡರ್ಸ್ಟುಡ್ ಆ್ಯಸ್ ಜನರಲ್ ಎಕ್ಸೆಪ್ಷನ್. ನೀವು BNSನ ಸೆಕ್ಷನ್ 14 44ನಲ್ಲಿ ಅನೇಕ ಜನರಲ್ ಎಕ್ಸೆಪ್ಷನ್ ಬರ್ತಾವೆ. ಒನ್ ಈಸ್ ಸೆಲ್ಫ್ ಡಿಫೆನ್ಸ್. ಆ ರೀತಿಯಾದಂತಹ ಜನರಲ್ ಎಕ್ಸೆಪ್ಷನ್ನಲ್ಲೂ ಇದು ಬರೋದಿಲ್ಲ. ಇಟ್ ಈಸ್ ಎ law of evidence, not the substantive law. It must be proved with strong and convincing evidence. ನೋಡಿ, ಸಾಮಾನ್ಯವಾಗಿ ಇದನ್ನು ನಾವೇನು ಮಾಡಬೇಕು, ಕೋರ್ಟಿಗೆ ಮನವರಿಕೆ ಆಗುವ ರೀತಿಯಲ್ಲಿ ಬಹಳ ಸತ್ಯವನ್ನು ಸಾಬೀತುಪಡಿಸುವ ಕೆಲಸ ಆಗಿದೆ ಇದು. ಇದೇನಾದರೂ ನೀವು ಯಾವ್ಯಾವ ಸುಳ್ಳು ಸ್ಟೇಟ್ಮೆಂಟ್ ತೊಗೊಂಡು ನೀವು ಅಲಿಬಿ ಮಾಡಿಬಿಟ್ರೆ ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಇಫ್ ಇಟ್ ಈಸ್ ನಾಟ್ ಸ್ಟ್ರಾಂಗ್, ಯು ಆರ್ ಓನ್ಲಿ ಗಿವಿಂಗ್ ಎ ಫುಡ್ ಟು ದ ಪ್ರಾಸಿಕ್ಯೂಷನ್. ಅವ್ರೇನು ಮತ್ತೆ ಕಷ್ಟಪಡೋದು ಬೇಡ, ನೀವು ಹೇಳುವ ಸುಳ್ಳಿನಿಂದನೇ ನಿಮ್ಮ ಅಪರಾಧ ಸಾಬೀತಾಗ್ಬಿಡ್ತದೆ ಅನ್ನೋದನ್ನು ನಾವು ನೋಡ್ಬೋದು. ಅದಕ್ಕೆ ಬರ್ಡನ್ ಆಫ್ ಪ್ರೂಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಬರ್ಡನ್ ಆಫ್ ಪ್ರೂವಿಂಗ್ ದ ಪ್ಲೀ ಆಫ್ ಅಲಿಬಿ ಈಸ್ ಆನ್ ದ ಅಕ್ಯೂಸ್ಡ್. ಹಿ ಮಸ್ಟ್ ಪ್ರೂವ್ ಇಟ್ ವಿತ್ ಸರ್ಟನ್ಟಿ so as to completely exclude possibility of his presence at the scene of the crime. ನೋಡಿ, ಘಟನೆ ನಡೆದ ಸ್ಥಳದಲ್ಲಿ ಅವನು ಇರುವ ಯಾವ ಸಾಧ್ಯತೆಗಳು ಇಲ್ಲ ಅನ್ನುವ ಮಟ್ಟದಲ್ಲಿ ನೀವು ಅದನ್ನು ಸಾಬೀತುಪಡಿಸೋದು ಅವಶ್ಯಕವಾಗಿರ್ತದೆ. ಇಲ್ಲಾಂದರೆ ಕಷ್ಟ ಆಗುತ್ತೆ. ನಿಮಗೆ ಏನು ಕಷ್ಟ ಆಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ ಮುಂದೆ. ಇಫ್ ಎ ಈಸ್ ಅಕ್ಯೂಸ್ಡ್ ಆಫ್ ಕಮಿಟಿಂಗ್ ಎ ಮರ್ಡರ್ ಎಟ್ ಬೆಂಗಳೂರು at 10 PM and he proves that at that time he was attending a meeting at Delhi, then it succeeds. ಬೆಂಗಳೂರು, ನೀವು ಕೋರಮಂಗಲದಲ್ಲಿ ಕೊಲೆ ಆಗಿದೆ, ನೀವು MG ರೋಡಲ್ಲಿ ಇದ್ದೀರಿ ಅಂತ ಇಟ್ಕೊಳ್ಳಿ, ಬೇಡು ಬೆಂಗಳೂರೇ, ದಟ್ ಅಲಿಬಿ ಕೆನಾಟ್ ಬಿ ಟೇಕನ್ ಇನ್ ಸಚ್ ಸಿಚುವೇಶನ್. ನಿಮಗೆ ಬಿಯಾಂಡ್ ರೀಸನೇಬಲ್ ಡೌಟ್ ನಿಮ್ಮ ಕ್ಲೇಮು ಇರಬೇಕು ಅನ್ನೋದನ್ನು ನಾವು ಈ ಇಲಸ್ಟ್ರೇಷನ್ನಲ್ಲಿ ನೋಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಬಹಳ ಪ್ರಮುಖವಾದಂತಹ ಲ್ಯಾಂಡ್ಮಾರ್ಕ್ ಪ್ರಕರಣ ಇದು, ವಿನಯ್ ಕುಮಾರ್ ಸಿಂಗ್ ವರ್ಸಸ್ ಬಿಹಾರ್ ಸ್ಟೇಟ್. ಬಹಳ ಇಂಪಾರ್ಟೆಂಟು. ಇಲ್ಲಿ ಈ ಅಕ್ಯೂಸ್ಡ್ 2-3 ಜನ ಏನು ಮಾಡ್ತಾರೆ, ದೇ ವಿಲ್ ಟೇಕ್ ಎ ಪ್ಲೀ ಆಫ್ ಅಲಿಬಿ. ಇಲ್ಲಿ ವಿನಯ್ ಕುಮಾರ್ನೂ ತೊಗೊಳ್ತಾನೆ. ವಿನಯ್ ಕುಮಾರ್ ಆಲ್ಸೋ ಟೇಕ್ಸ್ ದ ಪ್ಲೀ ಆಫ್ ಅಲಿಬಿ. ಏನು ಹೇಳ್ತಾನೆ ಅವನು? ಘಟನೆ ನಡೆದಂತಹ ಸಂದರ್ಭದಲ್ಲಿ ನನಗೆ ಆಸ್ಪತ್ರೆಯಲ್ಲಿ ಅಪೆಂಡಿಸಿಸ್ ಆಪರೇಷನ್ ಆಗ್ತಿತ್ತು ಅಂತ ಹೇಳ್ತಾನೆ. ಆಮೇಲೆ ಕೋರ್ಟ್ ವಿಲ್ ಕ್ರಾಸ್ ಚೆಕ್ ಹೀಸ್ ಡಾಕ್ಯುಮೆಂಟ್ಸ್ ಇನ್ ದಿ ಹಾಸ್ಪಿಟಲ್. ಅವ ಆಪರೇಷನ್ ಮಾಡಿಸ್ಕೊಂಡ್ರ ಬಗ್ಗೆ, ಅಡ್ಮಿಟ್ ಆಗಿದ್ರ ಬಗ್ಗೆ ಏನೂ ರೆಕಾರ್ಡೇ ಇರೋದಿಲ್ಲ. ದೇರ್ ಫೋರ್ ಹೀಸ್ ಪ್ಲೀ ಆಫ್ ಅಲಿಬಿ ಪ್ರೂವ್ಡ್ ಟು ಬಿ ಫಾಲ್ಸ್. ಸುಳ್ಳು ಹೇಳಿದ್ದಾನೆ ನಾವು ಅಂತ. ಆಮೇಲೆ ಇನ್ನು ಕೆಲವು ಜನ ಇಲ್ಲಿ ನೋಡಿ, ಕೃಷ್ಣದೇವ್ ಮತ್ತು ಶ್ಯಾಮ್ ಸುಂದರ್ ಇದೇ ಪ್ರಕರಣದಲ್ಲಿದ್ದಂಥವ್ರು. ಅವರು ಏನು ಹೇಳ್ತಾರೆ, ನಾವು ಅಪರಾಧ ನಡೆದ ದಿನದಲ್ಲಿ ಪಾಟ್ನಾ ಜೈಲಿನಲ್ಲಿ ಇದ್ವಿ ಅಂತ ಹೇಳ್ತಾರೆ. ಆಮೇಲೆ ಜೈಲಿನ ದಾಖಲಾತಿಗಳನ್ನು ವೆರಿಫೈ ಮಾಡಿದಾಗ ಅವರು ಅವತ್ತಿನ ದಿನ ಜೈಲಿನಲ್ಲಿರುವುದು ದಾಖಲೆಗಳೇ ಇರೋದಿಲ್ಲ. ಈ ರೀತಿಯಾದಂಥ ಇಷ್ಟು ಸಾಕು. ಇಷ್ಟು ನೀವು ಅಲಿಬಿ ತೊಗೊಂಡು ಅಲಿಬಿ ಸುಳ್ಳು ಅಂತ ಆಗಿಬಿಟ್ರೆ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡೋದು ಬೇಡ, ನಿಮ್ಮ ಅಪರಾಧವನ್ನು ನೀವೇ ಪ್ರೂವ್ ಮಾಡಿದಂಗೆ ಆಗ್ತದೆ. ವೆದರ್ ದ ಪ್ಲೀ ಆಫ್ ಅಲಿಬಿ ವಾಸ್ ಪ್ರೂವ್ಡ್ ಸ್ಯಾಟಿಸ್ಫ್ಯಾಕ್ಟರಿಲಿ,
ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಅಲಿಬಿ ಮಸ್ಟ್ ಬಿ ಪ್ರೂವ್ಡ್ ವಿತ್ ಎಬ್ಸಲ್ಯೂಟ್ ಸರ್ಟನ್ಟಿ. ನೋಡಿ, ನೀವು ಈ ಅಲಿಬಿ ತತ್ವವನ್ನು ಹೆಂಗೆ ಪ್ರೂವ್ ಮಾಡಬೇಕು? ತುಂಬ ಖಚಿತತೆಯಿಂದ ನಿಮ್ಮ ಸಾಕ್ಷ್ಯ ಕೂಡಿರಬೇಕು. ಡೌಟ್ಫುಲ್ ಇದ್ದರೆ ಅದು ಒಪ್ಪೋದಿಲ್ಲ. ಆ್ಯಂಡ್ ಶುಡ್ ಎಕ್ಸ್ಕ್ಲೂಡ್ ದ ಪಾಸಿಬಿಲಿಟಿ ಆಫ್ ಪ್ರೆಸೆನ್ಸ್. ಮತ್ತು ಅದು ಸುಳ್ಳು ಅಂತ ಆಗ್ಬಿಟ್ರೆ ನಿಮ್ಮ ಮೇಲೆ ಅಪರಾಧ ಗ್ಯಾರಂಟಿ. ಎ ಫಾಲ್ಸ್ ಪ್ಲೀ ಆಫ್ ಅಲಿಬಿ ಮೇ ಸ್ಟ್ರೆಂಥನ್ ದ ಪ್ರಾಸಿಕ್ಯೂಷನ್ ಕೇಸ್. ಅದನ್ನೇ ಹೇಳಿದ್ದು ನಾನು. ಫಾಲ್ಸ್ ಅಲಿಬಿ ಎವಿಡೆನ್ಸನ್ನು ಕೊಡಬೇಕಾದ್ರೆ, ಸುಳ್ಳು ರೀತಿಯ ಅಲಿಬಿ ಎವಿಡೆನ್ಸನ್ನು ಕೊಟ್ಟರೆ ಅದು ಸರ್ಕಾರಕ್ಕೆ ಅನುಕೂಲ ಆಗುತ್ತೆ, ರಾಜ್ಯಕ್ಕೆ ಅನುಕೂಲ ಆಗುತ್ತೆ, ಪ್ರಾಸಿಕ್ಯೂಷನ್ಗೆ, ಅಭಿಯೋಜಕರಿಗೆ ಅನುಕೂಲ ನೀವೇ ಮಾಡಿಕೊಟ್ಟಂಗೆ ಆಗುತ್ತೆ ಅನ್ನೋದನ್ನು ನಾವು ಈ ಪ್ರಕರಣದ ಮುಖಾಂತರ ಅರ್ಥ ಮಾಡ್ಕೊಳ್ಬೋದು. ದೇರ್ಫೋರ್ ದ ಪ್ಲೀ ಆಫ್ ಅಲಿಬಿ ಈಸ್ ಎ ಕ್ರೂಷಿಯಲ್ ಡಿಫೆನ್ಸ್ ಅಂಡರ್ ಎವಿಡೆನ್ಸ್ ಲಾ. ಇಫ್ ಪ್ರೂವ್ಡ್ ಸಕ್ಸಸ್ಫುಲಿ ಇಟ್ ಕಂಪ್ಲೀಟ್ಲಿ ಎಬ್ಸಾಲ್ವ್ಸ್. ನಿಮ್ಮನ್ನು ಕಂಪ್ಲೀಟ್ ಮುಕ್ತಗೊಳಿಸುತ್ತೆ. ಎಬ್ಸಾಲ್ವ್ ಅಂದರೆ ಮುಕ್ತಿ, ವಿಮುಕ್ತಿ. ನೀವು ವಿಮುಕ್ತರಾಗ್ತೀರಿ. ಇಲ್ಲ ಅಂದರೆ ನಿಮ್ಮ ಸಾಕ್ಷ್ಯ ನಿಮಗೆ ವಿರುದ್ಧ ಆಗ್ತದೆ. ಇಫ್ ಫಾಲ್ಸ್ ಇಟ್ ಮೇ ಅಡ್ವರ್ಸ್ಲಿ ಅಫೆಕ್ಟ್ ದ ಕೇಸ್. ಅದು ತದ್ವಿರುದ್ಧವಾಗಿ ನಿಮ್ಮ ಪ್ರಕರಣದಲ್ಲಿ ಪರಿಣಾಮವನ್ನು ಬೀರ್ತದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು ಅಂತ ಹೇಳ್ತಾ ಈ ಸೆಕ್ಷನ್ 9ನ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ಗಳನ್ನು ನಾನು ನಿಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ನಮಸ್ಕಾರ.